ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಮಳೆಗಾಲ ಸ್ಟಾರ್ಟ್ ಆಗಿದೆ. ಮಳೆಗಾಲ ಬಂದರೆ ಸಾಕು ಎಲ್ಲಾದರೂ ತಿರುಗಾಡ್ಲಿಕ್ಕೆ ಹೋಗುವ ಅಂತೇಳಿ ಮನಸ್ಸು ಯಾವಾಗಲೂ ಚಡಪಡಿಸ್ತಾ ಇರ್ತದೆ. ಹಾಗೆ ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಲ್ಲಾದರೂ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿದ್ದೇವೆ. ಪರ್ಟಿಕ್ಯುಲರ್ ಯಾವ ಪ್ಲೇಸಿಗೆ ಹೋಗೋದು ಅಂತೇಳಿ ಇನ್ನೂ ಡಿಸೈಡ್ ಆಗಲಿಲ್ಲ. ಸುಮ್ಮನೆ ಹಾಗೆ ಹೋಗ್ತಾ ಇರೋದು. ಯಾವ ಪ್ಲೇಸ್ ಇಷ್ಟ ಆಗ್ತದೆ ಅಲ್ಲಿಗೆ ಹೋಗೋದು. ಮತ್ತೊಂದು ವಿಷಯ, ನೀವು ಟ್ರಿಪ್ಪಿಗೆ ಬೈಕಲ್ಲಿ ಹೋಗೋದು ನೋಡಿರ್ತೀರಾ, ಕಾರಲ್ಲಿ ಹೋಗೋದು ನೋಡಿರ್ತೀರಾ, ಟ್ರೈನಲ್ಲಿ ಹೋಗೋದು ನೋಡಿರ್ತೀರಾ, ಬಸ್ಸಲ್ಲಿ ಹೋಗೋದು ನೋಡಿರ್ತೀರಾ. ಆದರೆ ಯಾವತ್ತಾದರೂ ಆಟೋ ರಿಕ್ಷಾದಲ್ಲಿ ಹೋಗೋದು ನೋಡಿದ್ದೀರಾ? ನೋಡಿ ಗಾಯ್ಸ್, ನೀವು ಟ್ರಿಪ್ಪಿಗೆ ಕರೆದಾಗ ನಿಮ್ಮ ಫ್ರೆಂಡ್ಸ್ ಬರಲ್ಲ ಅಂತ ಹೇಳಿದರೆ ಖಂಡಿತ ಈ ಸಾಂಗನ್ನು ಅವರಿಗೆ ಸೆಂಡ್ ಮಾಡಿ. ಮತ್ತೈದೋರುಷ ಕೈ ಜಾರುವುದು ಕೆಲಸ ಹುಡುಕೋ ಗೋಳಿನಲ್ಲಿ, ಇನ್ನುಳಿದೋರುಷ ಸವೆದೋಗುವುದು ಫ್ಯಾಮಿಲಿಯ ಜಂಜಾಟದಲ್ಲಿ. ತಿರುಗಿ ನೋಡು ಹೋಗೋ ದಿನ ನಿನಗೆ ಉಳಿಯೋ 100 ದಿನ. ಈ ಸತ್ಯ ನಿನಗೆ ತಿಳಿಯೋ ದಿನ ನೀ ಕಟ್ಟುವೆ ಗಂಟು ಮೂಟೇನಾ. I don't say nonsense. Danger 15 to 20, danger 20 to 30, soldier 30 to 40, hunter 40 ಗೆ ನೀ beggar, 50 ಗೆ ಮೇಲ್ ಪಂಚರ್. ಈಗ ನಾವು ತಿರುಗಾಡಿ ದಿಡುಪೆ ಫಾಲ್ಸಿಗೆ ಬಂದಿದ್ದೇವೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್, ದಿಡುಪೆ ಫಾಲ್ಸ್. ಇಲ್ಲಿ ಒಂದು ಚಿಕ್ಕ ಅಂಗಡಿ ಇದೆ, ಅಲ್ಲಿ ಲೈಟಾಗಿ ಒಂದು ಟೀ ಕುಡಿದ್ವಿ. ಇನ್ನು ಮುಂದೆ ಹೋಗಬೇಕು. ಇದು ರಸ್ತೆ, ಇದರಲ್ಲಿ ಈಗ ತುಂಬ ಹೋಗ್ಲಿಕ್ಕಿದೆ, ನೋಡುವ. ಗಾಯ್ಸ್, ಮಳೆ ಬರ್ತಾ ಇದೆ. ಇಲ್ಲೊಂದು ರೈನ್ ಕೋಟ್ ಸಿಕ್ಕಿದೆ ನಿಮಗೆ. ನಮ್ಮ ಹುಡುಗನಿಗೆ ಸೈಜ್ ಆಗ್ತಾ ಇಲ್ಲ, ಚಿಕ್ಕ ಸೈಜ್ ಕೊಟ್ಟಿದ್ದಾರೆ. ಗಾಯ್ಸ್, ಇಲ್ಲಿ ಈಗ ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಿಸಾಡಿದ್ದಾರೆ. ನಾನು ಈ ಪ್ಲಾಸ್ಟಿಕ್ ಬಿಸಾಡುವವರಿಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಅವರು ಬಂದು ಇಲ್ಲಿ ಪ್ಲಾಸ್ಟಿಕ್ ಬಿಸಾಡಿ ಹೋಗ್ತಾರೆ. ನೆಕ್ಸ್ಟ್ ಟೈಮು ಅವರು ಸಿಟಿಗೆ ಹೋಗಿ ಅಲ್ಲಿ ತಿರ್ಗಾ ಅವರಿಗೆ ಏನಾದರೂ ಲವ್ ಫೇಲ್ಯೂರ್ ಆಯಿತು, ಅಥವಾ ಬಿಸ್ನೆಸ್ ಲಾಸ್ ಆಯಿತು, ಅಥವಾ ಇನ್ನೇನೋ ಟೆನ್ಷನ್ನು, ಸಿಟಿ ಬೋರ್ ಆಯಿತು ಅಂತೇಳಿ ತಿರ್ಗಾ ಇದೇ ಪ್ಲೇಸಿಗೆ ಬರ್ತಾರೆ. ಹಾಗೆ ಅವರಂತನೇ ಮೆಂಟಾಲಿಟಿ ಅವರೆಲ್ಲ ಬಂದು ಇಲ್ಲಿ ತುಂಬ ಪ್ಲಾಸ್ಟಿಕ್ ಎಲ್ಲ ಬಿಸಾಡಿ, ಇದೊಂದು ಪ್ಲಾಸ್ಟಿಕ್ ಇದು ದೊಡ್ಡ ಡಂಪಿಂಗ್ ಯಾರ್ಡ್ ಆದರೆ ನೆಕ್ಸ್ಟ್ ಟೈಮು ಅವ್ರಿಗೆ ಬಂದರೆ ಇಲ್ಲಿ ಎಂಜಾಯ್ ಮಾಡಲಿಕ್ಕೆ ಆಗ್ತದಾ ಅಂತ ವಾತಾವರಣ ಇರ್ತದ? ಈ ಪರಿಸರ, ಈ ಪ್ರಕೃತಿಯನ್ನು ಎಂಜಾಯ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ ತಾನೆ? ಅಂದರೆ ಅವರಂತ ಎಲ್ಲ ಅವರ ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಏನು ಲದ್ದಿ ಇದೆಯಾ ಗೊತ್ತಿಲ್ಲ, ಅವರಂಥದ್ದೇ ಮೆಂಟಾಲಿಟಿ ಅವರು. ಪ್ರತಿಯೊಬ್ಬರು ಬಂದು ಇಲ್ಲಿ ಎಲ್ಲ ಕಸ ಬಿಸಾಡಿ ಹೋದರೆ ಈ ಜಾಗದ ಪರಿಸ್ಥಿತಿ ಏನಾಗ್ಬೋದು? ಒಂದು ಕಿಂಚಿತ್ತು ಯೋಚನೆ ಮಾಡಬೇಕಲ್ಲ ಅವರು ಅದರ ಬಗ್ಗೆ. ಒಂದು ತಲೆಯಲ್ಲಿ ಮೊದಲಿರುವವರಿಗೆ ಈ ವಿಷಯ ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೇನೆ. ದಯಮಾಡಿ ಇಂಥ ಪ್ರಕೃತಿಯ ಮಡಿಲಿಗೆ ನಾವು ಬರುವಾಗ, ಒಂದು ಯಾವುದೇ ಪ್ಲೇಸ್ ಆಗಿರ್ಬೋದು, ಆದಷ್ಟು ಕಸವನ್ನು ತಂದರೂ ಅಲ್ಲಿ ತಿಂದು ಕುಡಿದು ವಾಪಸ್ ಕೊಂಡೋಗಿ ಡಸ್ಟ್ಬಿನ್ಗೆ ಹಾಕುವಂಥ ಒಂದು ಚಿಕ್ಕ ವ್ಯವಧಾನ ಅವರಲ್ಲಿ ಇರಬೇಕು. ಅಥವಾ ಬರಲೇಬಾರ್ದು ಅವರು. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಹೋಗ್ತಾ ಇದ್ದೇವೆ. ಕಲ್ಲು ಬಂಡೆಗಳ ದಾರಿ ಸ್ವಲ್ಪ ಟಫ್ ಇದೆ, ಆದರೂ ಹೋಗ್ಲಿಕ್ಕೆ ತುಂಬಾ ಖುಷಿಯಾಗಿದೆ. ನೆರೆ ತೊರೆ ಅದರ ನಡುವೆ ನಡ್ಕೊಂಡು ಹೋಗ್ಬೇಕು. ಕಾಡಿನ ಮಧ್ಯೆ ಹೋಗ್ಲಿಕ್ಕೆ ಖುಷಿ ಆಗ್ತದೆ. ನೋಡಿ, ಬೆಟ್ಟ ಹತ್ಬೇಕು ಗಾಯ್ಸ್, ಬೆಟ್ಟ ಹತ್ಬೇಕು. ಇಲ್ಲಿ ಒಂದು ಮರ ಬಿದ್ದಿದೆ. ನಮ್ಮ ಹುಡುಗ ನಡುವಲ್ಲಿ ಸಿಕ್ಕಾಕೊಂಡು ನರಳಾಡ್ತಾ ಇದ್ದಾನೆ. ನೋಡಿ, ಲೈಟ್ ಆಗಿ ಮಳೆ ಸಹ ಬರ್ತಾ ಇದೆ. ವೆದರ್ ಸಖತ್ತಾಗಿದೆ. ಹಿಂದೆ ಹೋಗ್ತಾ ಇದ್ದೇವೆ. ಗಾಯ್ಸ್, ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೇವೆ. ನೋಡಿ, ಫಾಲ್ಸ್ ತೋರಿಸ್ತೇನೆ ಹೇಗಿದೆ ಅಂತ ನೋಡಿ. ಗಾಯ್ಸ್, ಫೈನಲಿ ನಮ್ಮ ಟ್ರಕ್ಕಿಂಗ್ ಕಂಪ್ಲೀಟ್ ಆಯಿತು. ಈಗ ವಾಪಸ್ ಹೋಗ್ತಾ ಇದ್ದೇವೆ. ದಯಮಾಡಿ ಇಲ್ಲಿಗೆ ಬರುವವರಲ್ಲಿ ಒಂದು ರಿಕ್ವೆಸ್ಟ್, ಪ್ಲಾಸ್ಟಿಕ್ ಯಾವುದನ್ನು ತರಬೇಡಿ. ಅಕಸ್ಮಾತ್ ತಂದರೂ ಅಲ್ಲಂದ್ರಲ್ಲಿ ಬಿಸಾಡಿ ಹೋಗಬೇಡಿ. ನೋಡಿ, ಅಲ್ಲಿ ರೈನ್ ಕೋಟ್ ಇಂತ ಸಿಗ್ತದೆ. ಎಷ್ಟೋ ಜನ ಅಲ್ಲೇ ಬಿಸಾಡಿ ಹೋಗಿದ್ದಾರೆ. ಇದೆಲ್ಲ ಸೂಕ್ಷ್ಮ ಪ್ರದೇಶ, ಕಾಡಿನ ಪ್ರದೇಶ. ಹಾಗಾಗಿ ತುಂಬ ಅನೇಕ ಜೀವಿಗಳು ಇಲ್ಲಿ ಬದುಕ್ತದೆ. ಕೇವಲ ನಾವಷ್ಟೇ ಎಂಜಾಯ್ ಮಾಡಿಕೊಂಡು ಹಾಗೆ ಹೋಗೋದಲ್ಲ, ಇಲ್ಲಿರುವ ಜೀವಿಗಳಿಗೂ ಸಹ ಬದುಕಲಿಕ್ಕೆ ರೈಟ್ಸ್ ಇದೆ. ಹಾಗಾಗಿ ನೀವು ಇಂಥ ಪ್ಲಾಸ್ಟಿಕ್ ಅದನ್ನೆಲ್ಲ ಬಿಸಾಡಿ ಹೋದರೆ ಅದು ಅದರೊಳಗೆ ಸಿಕ್ಕಾಕೊಂಡು ಉಸಿರುಗಟ್ಟಿ ಸಾಯುವಂಥ ಚಾನ್ಸಸ್ ಎಲ್ಲ ಇರ್ತದೆ. ದಯಮಾಡಿ ಪ್ಲಾಸ್ಟಿಕ್ಕನ್ನು ವಾಪಸ್ ಕೊಂಡೋಗಿ, ಅಲ್ಲಿ ಡಸ್ಟ್ಬಿನ್ ಇದೆ, ಅಲ್ಲೇ ಮೇಲ್ಗಡೆನೇ ಡಸ್ಟ್ಬಿನ್ ಇಟ್ಟಿದ್ದಾರೆ ಅವರು, ಅಲ್ಲೇ ಬಿಸಾಡ್ಬೋದು. ದಯಮಾಡಿ ಒಂದು ರಿಕ್ವೆಸ್ಟ್.